ರೈತರಿಗೆ ಸಾಲ ಕೊಟ್ರೆ ಬ್ಯಾಂಕ್ ಲಾಸ್ನಾಗ ಆಗ್ತೈತಿ ಅಂತಂದ್ರೆ ಹಿಂದಿನಿಂದ ಸಂಸ್ಥಾಪಕ ಅಧ್ಯಕ್ಷರಿಂದ ಹಿಡಿದು ಇಲ್ಲಿವರೆಗೂ ಬ್ಯಾಂಕ್ ಬಂದದ, ರೈತರಿಗೆ ಸಾಕಷ್ಟು ಸಾಲ ಕೊಡ್ತೈತಿ. ಆಗ ಬ್ಯಾಂಕ್ ಲಾಸ್ನಾಗ ಆಗೋದಿಲ್ಲ. ನೀವು ರೈತರಿಗೆ ವಿಷಾದ ವ್ಯಕ್ತಪಡಿಸಲಿಲ್ಲ ಅಂತಂದ್ರೆ ಇಲ್ಲಿ ನಿಮ್ಮನ್ನು ವಿಕ್ಕಿ ಹತ್ತಲಿಕ್ಕೆ ನಾವು ಬಿಡೋದಿಲ್ಲ. ನೀವು ರೈತರ ಬ್ಯಾಂಕಿಗೆ ಅಧ್ಯಕ್ಷರಾಗಿ ರೈತರಿಗೆ ಸಾಲ ಕೊಡೋದಿಲ್ಲ ಅಂತಂದ್ರೆ ಮತ್ತೆ ಯಾರಿಗೆ ಸಾಲ ಕೊಡೋದಿರಿ? ಸರ್, ಇವಾಗ DCC ಬ್ಯಾಂಕ್ ವಿಚಾರವಾಗಿ ಏನಾಗ್ತದಪ್ಪ ಅಂದ್ರೆ ಭಾಳಷ್ಟು ಚರ್ಚೆ ಒಳಗೈತಿ. ಇವಾಗಂತಂದ್ರೆ DCC ಬ್ಯಾಂಕ್ ಅಧ್ಯಕ್ಷರು ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಈ ಅಗ್ರಿಕಲ್ಚರ್ ಏನು ಸಾಲ ಕೊಡ್ತಾರಲ್ಲ ಅದು ಕೊಡೋದ್ರಿಂದ ಬ್ಯಾಂಕಿಗೆ ಭಾಳ ಲಾಸ್ ಆಕತಿ ಅಂತ ಹೇಳಿದ್ದಾರೆ. ಮತ್ತು ಅದು DCC ಬ್ಯಾಂಕ್ ಕೂಡ ರೈತರದ ಬ್ಯಾಂಕ್ ಆಗಿದ್ರು ಕೂಡ ಈ ರೀತಿಯನ್ನು ಹೇಳಿಕೆ ಕೊಡ್ತಾ ಇದ್ದಾರೆ. ಅದು ಭಾಳಷ್ಟು ವಿರೋಧನೂ ಆಗ್ತಾ ಇದೆ. ಅದ್ರ ಬಗ್ಗೆ ನೀವೇನು ಹೇಳ್ತೀರಿ? ನೋಡ್ರಿ, ಇವತ್ತು ಆ ಸಂಸ್ಥೆಯನ್ನು ಕಟ್ಟಿದ್ದ ರೈತರು. DCC ಬ್ಯಾಂಕ್ ರೈತರ ಬ್ಯಾಂಕ್. ಅದಕ್ಕೆ ನಾವು ಹೇಳೋದಿಷ್ಟೇ, DCC ಬ್ಯಾಂಕ್ನೊಳಗೆ ರೈತರಿಗೆ ಸಾಲ ಕೊಟ್ರೆ ಬ್ಯಾಂಕ್ ಲಾಸ್ನಾಗ ಬರ್ತೈತಿ ಅಂತೇನು ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಹೇಳಿದ್ದಾರೆ. ನಾವು ಸನ್ಮಾನ್ಯರಲ್ಲಿ ನಾವು ಈ ವಿಷಯನ ಹೇಳಕ್ಕೆ ಇಚ್ಛಿಸ್ತೀನಿ. ಏನಂತಂದ್ರೆ, ಇವತ್ತು ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ನೀವು ಯಾವ ಬ್ಯಾಂಕಿಗೆ ಅಧ್ಯಕ್ಷರಾಗಿದ್ದೀರಿ ಅನ್ನೋದನ್ನು ಮೊದಲು ಅರ್ಥ ಮಾಡ್ಕೋಬೇಕು. ನೀವು ನಿಮ್ಮ ಸ್ವಂತ ಬ್ಯಾಂಕ್ ಅಲ್ಲ, ನೀವು ಜನರ ಪ್ರತಿನಿಧಿಯಾಗಿ ರೈತರು ಈ ನಾಡಿನ ಸಾರ್ವಜನಿಕರ ಸೇವೆಯನ್ನು ಮಾಡಲಿಕ್ಕಂತ ಬಂದವರು ಆರಿಸ್ಬಂದು ಅಧ್ಯಕ್ಷರಾಗಿದ್ದೀರಿ. ನಿಮಗೆ ಹೇಳೋದಿಷ್ಟೇ, ರೈತರಿಗೆ ಸಾಲ ಕೊಟ್ರೆ ಬ್ಯಾಂಕ್ ಲಾಸ್ನಾಗ ಆಗ್ತೈತಿ ಅಂತಂದ್ರೆ ಹಿಂದಿನಿಂದ ಸಂಸ್ಥಾಪಕ ಅಧ್ಯಕ್ಷರಿಂದ ಹಿಡಿದು ಇಲ್ಲಿವರೆಗೂ ಬ್ಯಾಂಕ್ ಬಂದದ, ರೈತರಿಗೆ ಸಾಕಷ್ಟು ಸಾಲ ಕೊಟ್ಟೈತಿ. ಆಗ ಬ್ಯಾಂಕ್ ಲಾಸ್ನಾಗ ಆಗೋದಿಲ್ಲ. ಈಗ ಆಗ್ತದೆ ಅಂತಂದ್ರೆ ಇದು ನಿಮ್ಮ ಉದ್ದಟತನದ ಪರಮಾವಧಿ ಅಂತ ಹೇಳಕ್ಕೆ ಇಚ್ಛಿಸ್ತೀವಿ. ಒಂದು ವೇಳೆ ನೀವು ಹೇಳಿದಂಥ ಮಾತನ್ನು ಹಿಂದಕ್ಕೆ ತಗೊಂಡು ನೀವು ಈ ನಾಡಿನ ರೈತರಲ್ಲಿ ಕ್ಷಮೆಯನ್ನು ಯಾಚಿಸಲಿಲ್ಲ ಅಂತಂದ್ರೆ, ವಿಷಾದ ವ್ಯಕ್ತಪಡಿಸಲಿಲ್ಲ ಅಂತಂದ್ರೆ, ನೀವು ನಾಳೆ ರಾಮದುರ್ಗಕ್ಕೆ ಸೋಮವಾರ ಬರಾಕತ್ತಿದ್ದೀರಿ. ಅದು ನಮ್ಮ ಕ್ಷೇತ್ರ. ನಾವು ಈ ತಾಲೂಕಿನ ಅಧ್ಯಕ್ಷನಾಗಿ ನಾವು ನೀವು ಬರುವುದರೊಳಗಾಗಿನ ನೀವು ರೈತರಿಗೆ ವಿಷಾದ ವ್ಯಕ್ತಪಡಿಸಲಿಲ್ಲ ಅಂತಂದ್ರೆ ಇಲ್ಲಿ ನಿಮ್ಮನ್ನು ವೇದಿಕೆ ಹತ್ತಲಿಕ್ಕೆ ನಾವು ಬಿಡೋದಿಲ್ಲ. ಯಾಕಂತಂದ್ರೆ ನೀವು ರೈತರ ಬ್ಯಾಂಕಿಗೆ ಅಧ್ಯಕ್ಷರಾಗಿ ರೈತರಿಗೆ ಸಾಲ ಕೊಡೋದಿಲ್ಲ ಅಂತಂದ್ರೆ ಮತ್ತೆ ಯಾರಿಗೆ ಸಾಲ ಕೊಡೋದಿರಿ? ಶಕ್ತಿ ಯೋಜನೆಯಡಿ ಮಹಿಳೆಯರು ಇಂದು ಹಣದ ಹಂಗಿಲ್ಲದೆ ಸಂಚರಿಸುತ್ತಿದ್ದಾರೆ. ಸಂಕೋಚದ ಬೇಲಿ ಸರಿಸಿ 668 ಕೋಟಿಗೂ ಅಧಿಕ ಉಚಿತ ಪ್ರಯಾಣದ ಮೂಲಕ ಇತಿಹಾಸ ಬರೆದಿದ್ದಾರೆ. ಇದು ಸಾರಿಗೆ ಸಂಸ್ಥೆಗಳ ಆದಾಯ ಹೆಚ್ಚಿಸಿರುವುದಲ್ಲದೆ ದೇಶದಾದ್ಯಂತ ಮಹಿಳಾ ಸಬಲೀಕರಣದ ಸಂದೇಶ ಸಾರಿದೆ. ನಾವು ನುಡಿದಂತೆ ನಡೆದಿದ್ದೇವೆ, ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಗ್ಯಾರಂಟಿ ಸರ್ಕಾರಕ್ಕೆ 1000 ದಿನಗಳು, ನನಸಾಗಿದೆ ಕೋಟಿ ಕನಸುಗಳು. ಸರ್ಕಾರದ ನಿರ್ದೇಶನ ಇರಲಿಲ್ಲ ಅಂದ್ರೆ ನೀವು ಸಾಲನ ಕೊಡುದಿಲ್ಲ ಅನ್ನಂಗಾಗಲ್ಲ. ಅದಕ್ಕೆ ಮತ್ತು ನಮ್ಮ ತಾಲೂಕಿನೊಳಗೆ ಇರ್ತಕ್ಕಂಥ ಶಿವಸಾಗರ ಫ್ಯಾಕ್ಟ್ರಿಗೆ ನೀವು ಸಾಲ ಕೊಟ್ಟಿರಿ. ಎಷ್ಟು ಕೊಟ್ಟಿರಿ? ಎಷ್ಟು ವರ್ಷ ಬಡ್ಡಿ ಅದಕ್ಕೆ ತಗೋಲಿಲ್ಲ? ಅದ್ರಾಗ ಎಷ್ಟು ಮನ್ನಾ ಮಾಡಿದ್ರಿ? ನೋಡ್ರಿ, ವಿಷಯ ಎಲ್ಲನೂ ಗೊತ್ತಿರ್ತೈತಿ. ನೀವು ಸಣ್ಣ ಮಕ್ಕಳ ಥರ ಆಡೋದ್ರಿಂದ ಅದು ಸರಿ ಅನ್ಸಂಗಿಲ್ಲ. ನೀವೊಬ್ಬರು ಪ್ರಮುಖ ಜವಾಬ್ದಾರಿ ಇರ್ತಕ್ಕಂಥವ್ರು. ರಾಜಕೀಯದಲ್ಲಿ ಆಯ್ತು, ಇವತ್ತು ಸಹಕಾರಿ ಕ್ಷೇತ್ರದಲ್ಲಿ ಆಯ್ತು, ನಿಮ್ಗೆ ಅನುಭವ ಐತೆ ಅಂತನ ನಿಮ್ಮನ್ನು ಅಧ್ಯಕ್ಷ ಮಾಡಿದಾರ. ಆದರೆ ಈ ಥರ ಉದ್ದಟತನದ ಪರಮಾವಧಿಯನ್ನು ಬಿಟ್ಟ ನೀವು ನಿಮ್ಮ ಹೇಳಿಕೆಯನ್ನು ಹಿಂದೆ ತಕ್ಕೊಂಡು ರೈತರಲ್ಲಿ ವಿಷಾದ ವ್ಯಕ್ತಪಡಿಸಬೇಕು. ಅಕಸ್ಮಾತ್ ನೀವು ಮಾಡದೇ ಹೋದಲ್ಲಿ ನೀವು ಎಲ್ಲಿ ಬರ್ತೀರಲ್ಲ, ರಾಮದುರ್ಗ ಅಷ್ಟೇ ಅಂತಲ್ಲ, ನೀವು ಎಲ್ಲಿ ಬರ್ತೀರಲ್ಲ ಅಲ್ಲಿ ನಿಮಗೆ ಮುತ್ತಿಗೆ ಹಾಕಿ ಅದನ್ನು ನಿಮ್ಗೆ ಅರ್ಥ ಮಾಡಿಸುವಂಥ ಕೆಲಸನ ನಾವು ಮಾಡ್ತೀವಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.